ಕರ್ನಾಟಕದ ಒಂದು ಚಿಕ್ಕ ಹಳ್ಳಿ. ಹೆಸರು ಹೋರೂರು. ಆ ಹಳ್ಳಿಯ ಕೊನೆಯಲ್ಲಿ ಒಂದು ಹಳೆಯ ಮನೆ ಇತ್ತು. ಜನರು ಅದನ್ನು ಶಾಪಿತ ಮನೆ ಅಂತ ಕರೆಯುತ್ತಿದ್ದರು. ಯಾರೂ ಅಲ್ಲಿ ಹೋಗೋದಿಲ್ಲ, ಹೋಗಿದವರು ಹಿಂತಿರುಗಿ ಬರೋದಿಲ್ಲ ಅಂತ ಮಾತು ಹರಡಿತ್ತು. ಒಂದು ದಿನ ನಗರದಿಂದ ಶೇಖರ್ ಮತ್ತು ಅವನ ಹೆಂಡತಿ ಲಕ್ಷ್ಮಿ ಆ ಹಳ್ಳಿಗೆ ಬಂದರು. ಅವರಿಗೆ ಆ ಹಳೆಯ ಮನೆ ಕಡಿಮೆ ಬೆಲೆಗೆ ಸಿಕ್ಕಿತು. ಹಳ್ಳಿಯವರು ಎಚ್ಚರಿಸಿದರು, ಅಲ್ಲಿ ವಾಸ ಮಾಡಬೇಡಿ, ಅದು ಒಳ್ಳೆಯ ಮನೆಯಲ್ಲ. ಆದರೆ ಶೇಖರ್ ನಕ್ಕು ಹೇಳಿದ, ಇವೆಲ್ಲ ಮೂಢನಂಬಿಕೆ, ಏನೂ ಆಗಲ್ಲ. ಮೊದಲ ದಿನ ಎಲ್ಲವೂ ಚೆನ್ನಾಗಿತ್ತು. ಆದರೆ ರಾತ್ರಿಯಾಗುತ್ತಾ ವಿಚಿತ್ರ ಘಟನೆಗಳು ಶುರುವಾಯಿತು. ಗಾಳಿ ಇಲ್ಲದಿದ್ದರೂ ಕಿಟಕಿ ಸ್ವತಃ ತೆರೆದುಕೊಳ್ತು. ಮನೆಯೊಳಗೆ ಯಾರೋ ನಡೆಯುವ ಶಬ್ದ. ಲಕ್ಷ್ಮಿ ಹೆದರಿಕೊಂಡು ಹೇಳಿದಳು, ನನಗೆ ಭಯವಾಗ್ತಿದೆ, ನಾವಿಲ್ಲಿ ಇರೋದು ಸರಿಯಲ್ಲ. ಶೇಖರ್ ಹೇಳಿದ, ನಿನ್ನ ಭ್ರಮೆ, ರಿಲ್ಯಾಕ್ಸ್ ಆಗ. ಅಡಿಗೆ ಮನೆಯಲ್ಲಿ ನೀರು ತಾನೇ ಸುರಿತಾ ಇತ್ತು. ಲಕ್ಷ್ಮಿ ಹೆದರಿಕೊಂಡು ಹೇಳಿದಳು, ನನಗೆ ಭಯವಾಗ್ತಿದೆ, ನಾವು ಇಲ್ಲಿ ಇರೋದು ಸರಿಯಲ್ಲ. ಶೇಖರ್ ಹೇಳಿದ, ನಿನ್ನ ಭ್ರಮೆ, ರಿಲ್ಯಾಕ್ಸ್ ಆಗು. ರಾತ್ರಿ 11 ಗಂಟೆ. ಮನೆಯ ಹಿಂಭಾಗದಲ್ಲಿದ್ದ ದೊಡ್ಡ ಮರದಿಂದ ಯಾರೋ ಅಳುವ ಶಬ್ದ. ಲಕ್ಷ್ಮಿ ತಕ್ಷಣ ಕೇಳಿದಳು, ನೀನ್ ಕೇಳಿದ್ಯಾ? ಶೇಖರ್ ಹೊರಗೆ ಹೋಗಿ ನೋಡಿದ, ಆದರೆ ಯಾರೂ ಇರಲಿಲ್ಲ. ಆ ಮರದ ಕೆಳಗೆ ಮಾತ್ರ ಒಂದು ಹಳೆಯ ಕುರ್ಚಿ ನಿಧಾನವಾಗಿ ಅಲಿಯುತ್ತಿತ್ತು. ರಾತ್ರಿ 12 ಗಂಟೆ. ಹಠಾತ್ ಬಾಗಿಲು ತಟ್ಟುವ ಶಬ್ದ. ಟಕ್ ಟಕ್ ಟಕ್. ಶೇಖರ್ ನಿಧಾನವಾಗಿ ಹತ್ತಿರ ಹೋದ. ಈ ಸಮಯಕ್ಕೆ ಯಾರು? ಅವನು ಬಾಗಿಲ ತೆರೆದ, ಆದರೆ ಹೊರಗೆ ಯಾರೂ ಇರಲಿಲ್ಲ. ಆದರೆ ನೆಲದಲ್ಲಿ ಒಂದು ವಿಚಿತ್ರ ಸಂಗತಿ. ತೇವವಾದ ಕಾಲಿನ ಗುರುತುಗಳು ಮನೆಯೊಳಗೆ ಬರ್ತಿದ್ದವು. ಮುಂದಿನ ಭಾಗದಲ್ಲಿ ಆ ಗುರುತುಗಳು ಯಾರದ್ದು? ಮನೆಯೊಳಗೆ ನುಗ್ಗಿದ್ದು